अस्मद्गुरुभ्यो नमः अस्मत्परमगुरुभ्यो नमः अस्मत्सर्वगुरुभ्यो नमः। श्रीमते रामानुजाय नमः। श्रीमते निगमान्तमहादेशिकाय नमः। ಆತ್ಮೀಯ ಶ್ರೋತೃಗಳೇ, ಎಲ್ಲರಿಗೂ ನಮಸ್ಕಾರ. ಇದೊಂದು ಶ್ರವಣ ಮಾಲಿಕೆ, ಆಡಿಯೋ ಪ್ರೆಸೆಂಟೇಷನ್. ಉದ್ದೇಶ ಏನು ಅಂದ್ರೆ, ಅನೇಕರು ಅನೇಕ ಬಗೆಯಾಗಿ ಪ್ರಶ್ನೆಗಳು ಇದೆಲ್ಲ ಕೇಳಿದ್ರು. ನನಗೆ ತಿಳಿದಂತೆ ಯಥಾಮತಿ ಯಥಾಶಕ್ತಿ ತಿಳಿಸಬೇಕು ಅನ್ನುವ ಚಿಂತನೆ ಸುಮಾರು 5-6 ತಿಂಗಳಿಂದಾನು ನಡೀತಾ ಇದ್ದಿದ್ದು. ಪುಸ್ತಕ ಬರೆಯೋಣ ಅಂದ್ರೆ ಪುಸ್ತಕ ಕೈನಲ್ಲಿ ಬರೆಯೋದು, ಸಮಯ ಟೈಮು ಬೇರೆ, ಅದು ಪ್ರಿಂಟಿಂಗು ಅದು ಇದು ಎಲ್ಲ ಬಹಳ ದೊಡ್ಡ ಕೆಲಸಗಳು. ಆಮೇಲೆ ಈಗಿನ ಫಾಸ್ಟ್ ಲೈಫ್ ನಲ್ಲಿ ಎಲ್ರಿಗೂ ಕೂತ್ಕೊಂಡು ಓದುವಷ್ಟು ಸಮಯ ಇದು ಇಲ್ಲ. ಎಲ್ಲ ಕಾರಣದಿಂದ ಇದೆಲ್ಲ ಒಂದೊಂದು ಶ್ರವಣ ಮಾಲಿಕೆಯ ಕಂತುಗಳಲ್ಲಿ ಒಂದೊಂದಾಗಿ ಕೊಡೋಣ ಅಂತ. ಏನು ನೀಡಬೇಕಾದ ವಿಷಯ ಅಂದ್ರೆ, ರಾಮಾನುಜಾಚಾರ್ಯರು ಬರೆದಂತ 9 ಗ್ರಂಥಗಳಲ್ಲಿ ನಿತ್ಯ ಗ್ರಂಥ. ಆ ನಿತ್ಯ ಗ್ರಂಥ ಪ್ರಧಾನವಾಗಿ ಶ್ರೀ ವೈಷ್ಣವನಾದವನು ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಮಲಗುವ ತನಕ ಮಾಡಬೇಕಾದ ವಿಧಿವಿಧಾನಗಳನ್ನ ತಿಳಿಸುತ್ತದೆ. ವಿಧಿ ನಿಷೇಧಗಳು ಎಲ್ಲವೂ ಕೂಡ ನಿತ್ಯ ಗ್ರಂಥ. ಆ ನಿತ್ಯ ಗ್ರಂಥ ಈಗ ಇವರು ಬರೆದಿದ್ದು 1017ರಿಂದ 1137 ಅವರ ಜೀವಿತ ಕಾಲ. 120 ವರ್ಷ ರಾಮಾನುಜರು ಬದುಕಿದ್ರು. 9 ಕೃತಿಗಳನ್ನು ಬರೆದಿದ್ರು. ಅದು ಅಂದ್ರೆ ಶ್ರೀ ಭಾಷ್ಯ, ಶ್ರೀಮದ್ಗೀತಾ ಭಾಷ್ಯ, ವೇದಾಂತ ದೀಪ, ವೇದಾರ್ಥ ಸಂಗ್ರಹ, ವೇದಾಂತ ಸಾರ, ಶರಣಾಗತಿ ಗದ್ಯ, ವೈಕುಂಠ ಗದ್ಯ, ಶ್ರೀರಂಗ ಗದ್ಯ ಹಾಗೂ ನಿತ್ಯ ಗ್ರಂಥ. ಈ ನಿತ್ಯ ಗ್ರಂಥ ಅದನ್ನ 1000 ವರ್ಷದ ಹಿಂದೆ ಹೇಳಿದಂತಹದ್ದು. ಇಂದಿನ ಕಾಲಕ್ಕೆ ಹೇಗೆ ಅದು ಪ್ರಸ್ತುತ, ಅದನ್ನು ಹೇಗೆ ನಾವು ಅಳವಡಿಸ್ಕೊಳ್ಬಹುದು ಅನ್ನುವ ಬಗ್ಗೆ ಒಂದು ಚಿಂತನೆ. ಅದು ಪೂರ್ವಾಚಾರ್ಯರುಗಳು ಹೇಳಿದ್ದು ಹೇಗಿದೆಯೋ ಆ ರೀತಿ ಅದಕ್ಕೆ ಅನುಗುಣವಾಗಿ. ಇಲ್ಲಿ ನಮ್ಮ ಸ್ವಂತಿಕೆ, ಸ್ವಕಪೋಲ ಕಲ್ಪಿತ ಇವೆಲ್ಲ ಯಾವುದೂ ಇಲ್ಲ. ವಿಷಯಗಳಲ್ಲಿ ಮೊದಲೇನೆ ಇದೆಲ್ಲ ಒಂದು ಸ್ವಲ್ಪ ತಿಳಿಸ್ತೇನೆ. ಏನು ಅಂದ್ರೆ, ಇಲ್ಲಿ ತಿಳಿಸುವಂತಹ ವಿಷಯಗಳು ಚರ್ಚೆಗೆ ಆಸ್ಪದವಲ್ಲ, ನಾಟ್ ಫಾರ್ ಡಿಸ್ಕಷನ್ಸ್. ಯಾಕೆಂದ್ರೆ ದಿಸ್ ಇಸ್ ದಿ ಟೋಟಲ್ ಕನ್ಕ್ಲೂಷನ್, ಸಿದ್ಧಾಂತ ಇದು. ಇದನ್ನ ಎಲ್ಲ ಚರ್ಚೆ ಮಾಡಿ ಅದನ್ನೆಲ್ಲ ಮುಗಿಸ್ಬಿಟ್ಟಿದ್ದಾರೆ ನಮ್ಮ ಪೂರ್ವಾಚಾರ್ಯರು. 1000 ವರ್ಷದ ಹಿಂದೆ ನಡೆದದ್ದು. ಆಮೇಲೆ ವೇದಾಂತ ದೇಶಿಕರು ನಿತ್ಯ ಗ್ರಂಥಕ್ಕೆ ಕಾಮೆಂಟ್ರೀಸ್ ಅನೇಕವಾಗಿ ಬಂತು. ಪರಾಶರ ಭಟ್ಟರ ಕ್ರಿಯಾದೀಪ, ಎಂಬಾರ ಬರೆದು, ವೇದಾಂತ ದೇಶಿಕರು ಬರೆದ್ರು. ಆಮೇಲೆ ಗೋಪಾಲ ದೇಶಿಕ ಆನ್ಯಿಕ, ಈ ಆನ್ಯಿಕ ಗ್ರಂಥಗಳು ಅನೇಕವಾಗಿ ಬಂದವು. ಕಾರಿಕೆಗಳು, ವೈಷ್ಣದೇವ ಕಾರಿಕೆ, ಹೀಗೆ ನಿತ್ಯ ಗ್ರಂಥಕ್ಕೆ ಬಂದಂತಹದ್ದು ಅನೇಕ. ಅದು ಆಯಾಯ ಕಾಲಕ್ಕೆ ಹೇಗೆ ಅನ್ವಯ ಅನ್ನೋದನ್ನೆಲ್ಲ ಮಾಡಿ ಅವರು ತಿಳಿಸೋದು. ಸೊ ಈ ವಿಷಯ ಒಳಗೆ ಏನಾದರೂ ಸಂದೇಹ ಅಥವಾ ಮಾಹಿತಿ ಬೇಕಾದವರು ನೀವು ನನಗೆ ಫೋನ್ ಮಾಡೋದು ಬೇಡ, ದಯವಿಟ್ಟು ವಾಟ್ಸಪ್ನಲ್ಲಿ ನಿಮ್ಮ ಮೆಸೇಜು ಸಂದೇಹ ಏನಿದೆಯೋ ಅದನ್ನು ಕಳಿಸಿ. ನಾನು ಯಥಾಶ್ರುತ ನನ್ನ ಆಚಾರ್ಯರು ವೇದಾಂತ ವಿದ್ವಾನ್ ಅನಂತರಂಗಾಚಾರ್ಯ, ವರದರಾಜ ತಿರುಮಲೆ, ರಂಗಪ್ರಿಯ ಸ್ವಾಮಿಗಳು, ಇವರೆಲ್ಲರಿಂದನೂ ನಾನೇನು ಕಲ್ತಿದ್ನೋ ಅದರಂತೆ ಉತ್ತರವನ್ನ ಅಲ್ಲಿ ತಿಳಿಸ್ತಾ ಬರ್ತೀನಿ ಸಂದೇಹಗಳಿಗೆ. ಸನಾತನ ಧರ್ಮ, ಸಂಸ್ಕೃತಿ, ಆಚರಣೆ, ಸಂಪ್ರದಾಯ ಇವುಗಳಲ್ಲಿ ಆಸಕ್ತಿ ಇರೋರಿಗಾಗಿ ಈ ಶ್ರವಣ ಮಾಲಿಕೆ. ಇದರಲ್ಲಿ ವಿಷಯಗಳು ತಿಳಿಸೋದೆಲ್ಲ ಮೊದಲೇ ಹೇಳಿದೆ, ನನ್ನದೇನಿಲ್ಲ. ಇಲ್ಲಿ ನಾನೇನೋ ಹೊಸದಾಗೇನೋ ಸೇರಿಸ್ತಾ ಇದ್ದೀನಿ ಅನ್ನೋದಿಲ್ಲ. ಹಿಂದಿನವರು ಏನು ಆಚರಿಸಿದ್ರು ಅವುಗಳನ್ನ ಹೇಳೋದು. ಇಲ್ಲಿ ಹೇಳೋ ವಿಷಯಗಳು ವೇದದ ಆಧಾರದ ಮೇಲೆ ದೃಢವಾಗಿ ನಿರ್ಧರಿಸಲ್ಪಟ್ಟಂತೆ. ಇಲ್ಲಿ ಕುತರ್ಕ ವಿತಂಡವಾದಗಳಿಗೆ ಅವಕಾಶ ಇಲ್ಲ. ತತ್ವಜ್ಞಾನಾರ್ಥಿಯಾದ ಶಿಷ್ಯನಿಗೆ ಗುರುವಿನ ಆದೇಶ ತೈತರಿ ಉಪನಿಷತ್ತಿನಲ್ಲಿ ಏಕಾದಶ ಅನುವಾಕ. ಅದರಲ್ಲಿ ಏನಿದೆ ಅಂದ್ರೆ,
ये तत्र ब्राह्मणाः सम्मर्षिणः युक्ता आयुक्ताः अलूक्षा धर्मकामाः स्युः यथा ते तत्र वर्तेरन् तथा तत्र वर्तेताः अथाभ्याख्यातेषु ये तत्र ब्राह्मणाः सम्मर्षिणः युक्ता आयुक्ताः अलूक्षा धर्मकामाः स्युः यथा ते तेषु वर्तेरन् तथा तेषु वर्तेताः एष आदेशः एष उपदेशः एष वेदोपनिषत् एतदनुशासनम् एवमुपासितव्यम् ಏವಮುಚೈತದುಪಾಸ್ಯಂ ಅಂತ ಗುರುವಾದವನು ಶಿಷ್ಯನಿಗೆ ಹೇಳ್ತಾ ಇದ್ದಾನೆ. ಏ ಬ್ರಾಹ್ಮಣ ಸಂಮರ್ಶಿನಃ, ಯಾವ ಬ್ರಾಹ್ಮಣರು ಸಮರ್ಥರಾದ ವಿಮರ್ಶಕರು, ಕರ್ಮಾನುಷ್ಠಾನದಲ್ಲಿ ನಿರತರು, ಲೋಕ ವ್ಯವಹಾರ ಕುಶಲರು, ಕ್ರೋಧ ಲೋಭಾದಿಗಳೆಲ್ಲದವರು, ಧರ್ಮದಲ್ಲಿ ಆಸಕ್ತಿ ಉಳ್ಳವರು ಆಗಿರ್ತಾರೋ ಅವರು ಆ ವಿಷಯದಲ್ಲಿ ಹೇಗೆ ನಡೆದುಕೊಳ್ತಾರೋ ಹಾಗೆ ಆ ವಿಷಯದಲ್ಲಿ ನಡೆದುಕೊಳ್ಳಬೇಕು. ಮತ್ತು ದೋಷವುಳ್ಳವನು ಎಂಬ ಸಂದೇಹಕ್ಕೆ ಆಸ್ಪದವಾದ ವ್ಯಕ್ತಿಯ ವಿಷಯದಲ್ಲಿ ಅಲ್ಲಿ ಯಾವ ವಿಮರ್ಶನ ಸಮರ್ಥರಾದಂತಹ ಕ್ರೋಧ ಲೋಭಾದಿ ರಹಿತರಾದ ಧರ್ಮಾಸಕ್ತರಾದ ಬ್ರಾಹ್ಮಣರು ಇರುವುದಾರೋ ಅವರು ಅಂತಹ ವ್ಯಕ್ತಿಗಳಲ್ಲಿ ಹೇಗೆ ನಡೆದುಕೊಳ್ತಾರೋ ಹಾಗೆಯೇ ಅಂತಹ ವ್ಯಕ್ತಿಗಳ ವಿಷಯದಲ್ಲಿ ನಡೆಯಬೇಕು. ಇದು ಆದೇಶ, ರಾಜಾಜ್ಞೆಯಂತೆ. ಇದು ಉಪದೇಶ, ತಂದೆಯು ಮಗನಿಗೆ ಮಾಡುವ ಉಪದೇಶದಂತೆ. ಇದು ವೇದದ ರಹಸ್ಯೋಪದೇಶ. ಇದು ಶಿಷ್ಯನು ಮಾಡಬೇಕಾದ ಕರ್ತವ್ಯದ ಉಪದೇಶ. ಹೀಗೆ ಉಪಾಸನೆ ಮಾಡಬೇಕು, ಹೀಗೆಯೇ ಇದು ಆಚರಿಸಲ್ಪಡಬೇಕು ಅಂತ. ಭಗವದ್ಗೀತೆಯಲ್ಲಿ ಕೃಷ್ಣ ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಾಃ ಸಯತ್ ಪ್ರಮಾಣಂ ಕುರುತೆ ಲೋಕಃ ತದನುವರ್ತತೆ ಅಂತ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷ್ಣಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ನಮ್ಮ ಬಾಳು ಚೆನ್ನಾಗಾಗಬೇಕು, ಚೆನ್ನಾಗಿ ನಾವು ಬಾಳಬೇಕು. ಇದರ ಜೊತೆಗೆ ಬಾಳಿನ ಸಾರ್ಥಕತೆಯನ್ನು ಪಡೆಯಬೇಕು. ಮನುಷ್ಯ ಜನ್ಮದ ಸಾರ್ಥಕತೆ ಏನು ಅದನ್ನ ತಿಳಿಸುವುದಕ್ಕಾಗಿ ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿಯ ತನಕ ನಾವು ನಡೆಸಬೇಕಾದಂತಹ ವಿಧಿ ವಿಧಾನಗಳು, ಯಾವುದನ್ನು ಮಾಡಬಾರದು, ಯಾವುದನ್ನು ಮಾಡಬೇಕು, ಯಾವುದು ಯುಕ್ತವಾದದ್ದು, ಯಾವುದು ಅಯುಕ್ತವಾದದ್ದು, ಇವುಗಳ ಚಿಂತನೆಯೆಲ್ಲ ನಡೆದು ಸಿದ್ಧಾಂತವಾಗಿ ಸಿದ್ಧಾಂತೀಕರಿಸಿದ್ದಾರೆ ನಿತ್ಯ ಗ್ರಂಥದಲ್ಲಿ. ಆ ನಿತ್ಯ ಗ್ರಂಥವನ್ನ ಆಧರಿಸಿಯೇ ಬಂದಂತ ಗ್ರಂಥಗಳು ಅನೇಕ, ಒಂದೆರಡಲ್ಲ. ಭಗವದಾರಾಧನೆ ಅಷ್ಟೇ, ಇಜ್ಜಾ ಪ್ರಕರಣ ಅಂತ. ಹಿಂದೆ ಡಾಕ್ಟರ್ ಎನ್ ಎಸ್ ಅನಂತಲಿಂಗಾಚಾರ್ಯ ಅವರು ನಿತ್ಯ ಗ್ರಂಥದಲ್ಲಿ ಆ ಇಜ್ಜಾ ಪ್ರಕರಣ ಒಂದನ್ನೇ ತೆಗೆದುಕೊಂಡು ಅದಕ್ಕೆ ಪರಾಶರ ಭಟ್ಟರ ಕ್ರಿಯಾದೀಪ, ಎಂಬಾರವರ ಭಾಷ್ಯ ಎರಡನ್ನು ಸೇರಿಸಿ ರಾಮಾನುಜರ ಮಾತು ಅವರ ಭಾಷ್ಯ, ಅದು ಈ ಮೂರನ್ನು ಸೇರಿಸಿ ಒಂದು ಮಾಡೋದು ಅವಾಗ. ಸೊ ಇದನ್ನ ಇಟ್ಕೊಂಡು ಅದಾದ್ಮೇಲೆ ಬಂದಂತ ಆನ್ಮೀಕ ಗ್ರಂಥಗಳು ಇವುಗಳನ್ನ ಅವಲೋಕಿಸಿ ನಡೆಸುವಂತ. ಈಗ ಆಚಾರ್ಯ ಅಂತಂದ್ರೆ ಅಚಿನೋತಿ ಶಾಸ್ತ್ರಾರ್ಥಾನ ಆಚಾರ್ಯ ಸ್ಥಾಪಯಿಷ್ಯತಿ ಸ್ವಯಂ ಆಚರತೆ ಯಸ್ಯ ಸಹ ಆಚಾರ್ಯ ಅಂತ. ಆಚಾರ್ಯ ಅನ್ನೋ ಪದಕ್ಕೆ ಶಾಸ್ತ್ರಗಳನ್ನ ಸರಿಯಾಗಿ ಯಥಾರ್ಥ ಜ್ಞಾನ, ಅದು ಅಜ್ಞಾನ ಅಲ್ಲ, ವಿಪರೀತ ಜ್ಞಾನ ಅಲ್ಲ, ಅಲ್ಪಜ್ಞಾನ ಅಲ್ಲ, ಏನಿದೆಯೋ ಹಾಗೆ ಅದೇ ರೀತಿ ಕರೆಕ್ಟ್ ಆಗಿ ತಿಳಿದಿರುವಂತ ಯಥಾರ್ಥವಾಗಿ ಅದನ್ನ ತಾವು ಅರ್ಥ ಮಾಡಿಕೊಂಡು ಈ ರೀತಿ ನಡೆಸಬೇಕು ಅಂತ ಅಂದ್ಬಿಟ್ಟು ಬರೆದಂತದ್ದೇ ಈ ಅನೇಕ ಗ್ರಂಥಗಳು. ಜೊತೆಗೆ ತಾವು ಆಚರಿಸಿ ತೋರಿಸಿದ್ದು ಇದನ್ನೇ ಶಿಷ್ಟಾಚಾರ ಅಂತ ಹೇಳ್ತಾರೆ. ಹಿರಿಯರು ಮಾಡಿದ್ದನ್ನ ನಾವು ಕೇಳಿ ಮಾಡಿ ಆಮೇಲೆ ಅದನ್ನ ಆಚರಿಸುವಂಥದ್ದು.
ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಸುಜ್ಞಾನದೆಂ ನೋಡುತ್ತಂ ಕೆಲವಂ ಮಾಳ್ಪವರಿಂದ ಕಂಡು. ಶ್ರೀ ಸೋಮೇಶ್ವರ ಶತಕದಲ್ಲಿದೆ ಅಂತಾನೆ, ಫಲವನ್ ಪಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂತ. ಜ್ಞಾನವನ್ನ ಸಂಗ್ರಹಿಸಬೇಕಾದ್ರೆ ಹೀಗೆ ಕೆಲವರು ಮಾಡೋದ್ರಿಂದ, ಕೆಲವರು ಇದರಿಂದ, ಉಪದೇಶದಿಂದ, ವಿಶೇಷವಾಗಿ ಗುರುವಿನ ಕೃಪೆ ಬಹಳ ಬಹಳ ಮುಖ್ಯವಾಗಬೇಕು. ಗುರು ಉಪದೇಶದಿಂದಲೇ ಅಧ್ಯಾತ್ಮದ ಸಾಧನೆ, ತತ್ವ ಸಾಧನೆ ಇವುಗಳನ್ನ ಪಡೆಯಬೇಕಾದದ್ದು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಎಂದು. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಗುರುಮೇವ ಅಭಿಗಚ್ಚೇತೆ. ಉಪನಿಷತ್ತಿನಲ್ಲಿ ಬಹಳವಾಗಿ ಈ ಮಾತು ಗುರುವಿನ ಇಂಪಾರ್ಟೆನ್ಸ್ ಅನ್ನು ತಿಳಿತಾ ಬರುತ್ತೆ. ಈಗಿನ ಜನರೇಷನ್ಗೆ ಏನು ಅಂದ್ರೆ, ಏನಿದ್ರು ಗೂಗಲ್ ಇದೆ, ವಿಕಿಪೀಡಿಯಾ ಇದೆ, ಇವೆಲ್ಲ ನಮ್ಮ ಆಚರಣೆಗಳನ್ನೆಲ್ಲ ತಿಳಿಸೋಕ್ ಸಾಧ್ಯವೇನು? ನಮಗೆ ಮೇಧಾಶಕ್ತಿ, ಇಂಟೆಲಿಜೆನ್ಸ್ ಜಾಸ್ತಿ ಇದೆ, ಯಾರನ್ನೇನ್ ಕೇಳಬೇಕು, ಈ ಆಟಿಟ್ಯೂಡ್ ಯಂಗ್ಸ್ಟರ್ಸ್ ನಲ್ಲಿ ಇರುವಂತಹದ್ದು. ಏನು ಅಂದ್ರೆ ದಾರಿ ತಪ್ತಾರಷ್ಟೇ. ಅದಕ್ಕಾಗಿ ಹಿಂದಿನವರು, ಈಗ ಮನೆಯಲ್ಲಿ ಹಿರಿಯರಿದ್ರೆ ಏನಾದ್ರು ಒಂದು ಕೆಲಸ ಮಾಡೋದಾದ್ರೆ ಅವ್ರನ್ನ ಒಂದು ಮಾತು ಕೇಳಿ, ಅವರ ಸಜೆಷನ್ ಕೇಳಿ ಮಾಡಿಕೊಂಡ್ರೆ ವಿವೇಕಿಗಳಾಗ್ತೀವಿ ನಾವು. ಅವರ ಅನುಭವದ ಸಾರ ನಮಗಾಗುತ್ತೆ. ನಾವು ಮತ್ತೆ ಅದು ಅವ್ರಿಗೇನೇನು ಇದನ್ನ ಮಾಡಿ, ತಪ್ಪು ಮಾಡಿ ಅದರಿಂದ ಏನೇನು ಮಾಡ್ಕೊಂಡ್ರೋ ಅದನ್ನೆಲ್ಲ ನಾವು ಮತ್ತೆ ಮತ್ತೆ ಅನುಸರಿಸಬೇಕಾಗುತ್ತೆ. ವಿವೇಕಿಯಾದವನು ಅದಕ್ಕಾಗಿ ಇನ್ನೊಬ್ಬರ ಅನುಭವವನ್ನು ತನ್ನದಾಗಿಸಿಕೊಂಡರೆ ಅವನು ಬಹಳ ಸುಗಮವಾಗುತ್ತೆ. ಈ ಎಲ್ಲ ಕಾರಣದಿಂದ ಇದನ್ನು ಮಾಡುವಂಥದ್ದು. ಈಗ ಒಂದು ದಿನವನ್ನ 5 ಕಾಲಗಳಾಗಿ ಮಾಡಿ ರಾಮಾನುಜರು ಅಭಿಗಮನ, ಉಪಾದಾನ, ಯಜ್ಞ, ಸ್ವಾಧ್ಯಾಯ, ಯೋಗ ಅಂತ ಮಾಡುದು. ಅಭಿಗಮನ ಕಾಲ ಏನು ಅಭಿಗಮನದಲ್ಲಿ ಅಂದ್ರೆ ಬ್ರಾಹ್ಮಿ ಮುಹೂರ್ತೆ ಕರ್ತವ್ಯ. ಇದು ಒಂದೊಂದೇ ಮುಂದಕ್ಕೆ ಶುರುವಾಗಿದೆ. ಒಂದೊಂದೇ ವಿಷಯ ತಗೊಂಡು ಹಿಂದಿನಲ್ಲಿ ಏನಿತ್ತು, ಹಿಂದಿಗೆ ಅದು ಹೇಗೆ ಅನ್ವಯ, ಇದರ ಒಂದು ಚಿಕ್ಕ ಪ್ರಯತ್ನ ಇಲ್ಲಿ ನಾವು ಮಾಡೋಣ ಅಂತಂದ್ಬಿಟ್ಟು. ಸೊ ಅದರಿಂದ ಆಸಕ್ತರಿಗೆ ಅವರಿಗಾಗಿ ಮಾಡಿದ್ದು. ಇನ್ನೆಲ್ಲ ಮೊದಲೇ ತಿಳಿಸಿದೆ. ಕುತರ್ಕಗಳು, ವಿತಂಡವಾದ, ನೀವು ನಡೆಸ್ತೀರಾ, ಎಲ್ಲ ನಿಮ್ಮನೆ ಮಾಡ್ತಾ ಇದ್ದಾರಾ, ಇವೆಲ್ಲ ಬಿಟ್ಕೋಣ. ನಮಗೆ ಎಷ್ಟೆಷ್ಟು ಸಾಧ್ಯವೋ ಯಥಾಶಕ್ತಿ ಯಥಾಮತಿ ನಾವು ಅದನ್ನ ನಡೆಸೋಣ. ಆದ್ರೆ ಪ್ರಧಾನವಾಗಿರೋದನ್ನ ಏನಿದೆಯೋ ಅದನ್ನ ತಿಳಿಸುವಂತ ಒಂದು ವಿಶೇಷ. ಸೊ ಎಲ್ಲರೂ ಬಹಳ ಗಮನವಿಟ್ಟು ಚೆನ್ನಾಗಿ ಕೇಳಿಸ್ಕೊಂಡು ಅದರ ಯಥಾರ್ಥವನ್ನ ಗ್ರಹಿಸಿ ಸಾಧ್ಯವಾದಷ್ಟು ಆಚರಿಸಿ ನಿಮ್ಮ ಜೀವನದ ಸಾರ್ಥಕತೆಯನ್ನು ಪಡೆಯಿರಿ ಅನ್ನುವ ಪ್ರಾರ್ಥನೆ. ಒಬ್ಬ ಹಿತೈಷಿಯಾಗಿ, ಒಬ್ಬ ಸಹೃದಿಯಾಗಿ, ಇಲ್ಲಿ ನಾನು ಗುರು ಅನ್ನೋದಿಲ್ಲ. ತಾಳದಿರು ಗುರುತನವ, ಬೀಳಿಸದಿರೋ ನಿನ್ನ ನೆರಳ ಇತರರ ಮೇಲೆ ಬಾಳಿಕೊಂಬುವರು ಕಗ್ಗದಲ್ಲಿ ಅವ್ರು ಹೇಳ್ತಾರೆ. ಹಾಗಾಗಿ ಆಸಕ್ತರಿಗೆ ಇದೆ. ಸುಮ್ಮನೆ ಏನು ನನ್ನ ಪಾಂಡಿತ್ಯದ ಪ್ರದರ್ಶನ ಖಂಡಿತ ಅಲ್ಲ. ಹಳೆಯ ಭಕ್ತಿ ಶ್ರದ್ಧೆ ಅಳಿಸಿ ಹೋಗಿದೆ ಮಾಸಿ, ಸುಳಿದಿಲ್ಲ ಮಾವ ಹೊಸ ದರ್ಶನದ ಹೊಳಪು, ಒಳಗಿದ್ದ ಮನೆ ಬಿದ್ದ ಕುಂಟ ಕುರುಡನ ತೆರೆದಿ ತಳಮಳಿಸುತ್ತಿದೆ ಲೋಕ ಮಂಕುತಿಮ್ಮ ಅಂತಂದ್ರು. ಸಮಾಜದ ಸ್ಥಿತಿ ಹೆಂಗಿದೆ ಅನ್ನೋದರ ವರ್ಣನೆ ಬಹಳ ಸುಂದರವಾಗಿದೆ. ಒಬ್ಬ ಕುಂಟ, ಅವನು ಕುರುಡ, ಅವನ ಮನೆ ಅವನಿಗೆ ಗೊತ್ತಿತ್ತು. ಗೋಡೆ ಹಿಡ್ಕೊಂಡು ಹಿಂಗೆ ಹೋದ್ರೆ ಇಲ್ಲಿ ಬಾತ್ರೂಮ್ ಇದೆ, ಇಲ್ಲಿ ಕಿಚನ್ ಇದೆ, ಇಲ್ಲಿ ಅಲ್ಲ ಅವನು ಮಲಗೋಕೆ ಜಾಗ ಅಂತೆಲ್ಲ. ಆ ಮನೆ ಬಿದ್ದೋಗಿದೆ. ಅವನ ಸ್ಥಿತಿ ಏನಾಗಿದೆ ಈಗ? ಹಳೆ ಧರ್ಮ ಸತ್ತಿಹುದು, ಹೊಸ ಧರ್ಮ ಹುಟ್ಟಿಲ್ಲ, ಒಳಗಿದ್ದ ಮನೆ ಬಿದ್ದ ಕುಂಟ ಕುರುಡನ್ನು ತೆರವಿ ತಳಮಳಿಸುತ್ತಿದೆ. ರಾಮಾನುಜ ಹೇಳ್ತಾರೆ, ಮನೆ ಬಿದ್ದೋಗಿಲ್ಲ, ಇದೆ. ಏನು ಅಂದ್ರೆ ನಮಗೆ ಆ ಹಿಂದಿನವರು ಹಾಕಿಕೊಟ್ಟಂತಹ ದಾರಿನಲ್ಲಿ ನಂಬಿಕೆ, ಶ್ರದ್ಧೆ ಇಟ್ಟು ಅದನ್ನ ಶ್ರದ್ಧೆಯಿಂದ ಆಚರಿಸಿದ್ರೆ ಖಂಡಿತ ಅದು ನಮಗೂ ನಮ್ಮ ಮುಂದಿನ ಪೀಳಿಗೆಗೂ ಖಂಡಿತ ಉಪಯೋಗ ಆಗುತ್ತೆ. ಅದರಲ್ಲಿ ಸಂದೇಹನೇ ಇಲ್ಲ.
ಇದೆಲ್ಲ ಟೈಮ್ ಟೆಸ್ಟೆಡ್. ಯಾವುದೋ ಕಾಲದಲ್ಲಿ ಬರೆದ್ರು ರಾಮಾನುಜರು ಅಥವಾ ವೇದಾಂತೇಶಿಕರು, ಅವ್ರು ಬರ್ದಿದ್ದು ಯಾವಾಗ 15th century ಅವರು. ಈಗಿನ ಹೊಸದಕ್ಕೆ ಬೇಡವಾ, ನಾವು ಯೋಚನೆ ಮಾಡೋದು ಬೇಡವಾ? ಇದೆಲ್ಲ ಹುಚ್ಚುತನಗಳಾಗತ್ತೆ. ಇದು ಹೇಗಿದೆ ಅಂದ್ರೆ, ಹೊಸದಾಗಿ ನಾವೇ ಕಂಡಿದೀವಣ, ಏನೋ ಮಾಡೋಣ ಅನ್ನೋದು ಹಿಂದಿನ ಕಾಲದಿಂದ ಸನಾತನ ಧರ್ಮದ್ದು. ಏನು ಕೃಷ್ಣನ ಕಾಲದಿಂದನು ಹಾಲನ್ನ ಕಾಯಿಸಿ ಹೆಪ್ಪಾಕಿ ಮೊಸರು ಮಾಡಿ ಬೆಣ್ಣೆ ತೆಗೆದು ಬೆಣ್ಣೆಯನ್ನು ಹದವಾಗಿ ಕಾಯಿಸಿ ತುಪ್ಪವನ್ನ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಜೀವನದ ರೀತಿ ಹೇಗಿರಬೇಕು ಅನ್ನೋದನ್ನ ಕೆಲವೆಲ್ಲ ಶಾಶ್ವತವಾದ ಸುದ್ದಿಗಳು. ಅದು ಬಿಟ್ಬಿಟ್ಟು ಇದೆಲ್ಲ ಓಲ್ಡ್ ಫ್ಯಾಷನ್ ಅಥವಾ ಹಿಂದಿಂದಾಯ್ತು, ನಾನು ಇದಕ್ಕೆ ಏನಾರು ಮಾಡ್ತೀನಿ ಅಂತ ಹೇಳಿ ಒಬ್ಬ ಮೇಧಾವಿ ತುಪ್ಪಕ್ಕೆ ಹೆಪ್ಪಾಕದಂತೆ ನಾನು ಹೊಸದಾಗಿ ಏನೋ ಕಂಡಿಡ್ತೀನಿ ಅಂತ. ತುಪ್ಪಕ್ಕೆ ಹೆಪ್ಪಾಕಿದ್ರೆ ಬೆಪ್ಪನಾಗ್ತಾನಷ್ಟೆ. ತುಪ್ಪ ಸಿದ್ಧವಾದಂತಹದ್ದು, ಅದನ್ನು ತಗೊಂಡು ಆಸ್ವಾದಿಸ್ಬೇಕಷ್ಟೆ. ಮೊದಲಿನ ಪ್ರೊಸೀಜರ್ ಎಲ್ಲ ಅವ್ರು ಮಾಡಿ ಮುಗಿಸಿದ್ದಾರೆ. ಇದಕ್ಕೆ ನಾವು ಹಿಂದಿನವರಿಗೆ ಕೃತಜ್ಞರಾಗಿರ್ಬೇಕು, ಚಿರಋಣಿಗಳಾಗಿರ್ಬೇಕು. ನಮ್ಮ ಬಾಳು ಬಹಳ ಸುಂದರವಾಗಿ ರೂಪಿಸ್ಕೊಳ್ಳೋದಕ್ಕಾಗಬೇಕು. ಅದಕ್ಕೆ ನಮಗೆ ಮನಸ್ಸಿರಬೇಕು ಮುಖ್ಯವಾಗಿ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸೇ ಕಾರಣ ಬಂಧನಕ್ಕೂ ಮೋಕ್ಷಕ್ಕೂ. ನಮ್ಮ ಬಾಳಿನ ರೀತಿ ವಿಧಿಗಳು ಹೇಗಿರ್ಬೇಕು? ಇವತ್ತು ಹಣ ಒಂದೇ ಪ್ರಧಾನವಾಗಿದೆ. ಹಣ ಸಂಪಾದನೆ ಅನ್ನೋದೆಂದೇ. ಹಣ ಕೂಡ ಬೇಕು, ಬೇಡ ಅಂತಲ್ಲ, ಅದಕ್ಕೆ ಒಂದು ಲಿಮಿಟ್ ಇದೆ. ಇದು ಬಿಟ್ಟು ಬೇರೆ ಬಾಳೆ ಇಲ್ಲವೇ? ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಮೌನದಲ್ಲಿ, ಒಮ್ಮೆ ಕೆಳಕೂಟದಲ್ಲಿ ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ ಅಂತಾರೆ. ಈಗ ಬರೀ ಹಣ ಒಂದೇ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಯಾವಾಗ ನೋಡಿದ್ರು ಮೀಟಿಂಗು, ಕಾಲು, ಅದು ಇದು, ಮನೆಯಲ್ಲೇ ಮಾತಾಡೋಕ್ಕಿಲ್ಲ. ಅಪ್ಪ ಮಗನೋ, ಅಮ್ಮ ಮಗಳು, ಯಾರೇ ಬಂಧುಗಳು, ಎಲ್ಲಿ ಈಸ್ ಇನ್ ಕಾಲ್. ಬೆಳಗ್ಗೆ, ಸಾಯಂಕಾಲ, ರಾತ್ರಿ, ಎಲ್ಲ ಸಂದರ್ಭದಲ್ಲೂ. ಅದು ಬಿಟ್ಟು ಬೇರೆ ಬಾಳೆ ಇಲ್ವಾ? ಒಬ್ಬೊಬ್ರಿಗೂ ವ್ಯಕ್ತಿ ವಿಕಾಸ, ತಂದೆ ತಾಯಿಗಳಾಗಿ ಮಕ್ಕಳ ಜೊತೆ ಕಳೆಯುವಂತ ಸಮಯ, ಇವೆಲ್ಲದರ ಚಿಂತನೆ ಒಂದೊಂದೇ ಬರುತ್ತೆ. ಸೊ ಅದರಿಂದ ಇದೊಂದು ಪೀಠಿಕೆ ಇವತ್ತು ಆರಂಭ ಮಾಡಿದೆ. ಪ್ರಾರ್ಥನೆ, ಭಗವಂತನನ್ನ ಪ್ರಾರ್ಥಿಸೋಣ. ಇದು ಭಗವತ್ ಪ್ರೇರಣೆನೆ, ನಂದಲ್ಲ ಇದು. ಅದಕ್ಕಾಗಿ ಅವನಿಗೇನೆ ಸಮರ್ಪಣೆ. ಈ ಸ್ತೋತ್ರ ಶ್ರವಣ ಮಾಲಿಕೆಯಲ್ಲಿ ನಾನು ಆಡಿಯೋ ಪ್ರೆಸೆಂಟೇಷನ್ಸ್ ಅದೆಲ್ಲ. ಸೊ ಯಸ್ಯದ್ವಿರದ ವಕ್ತಾದ್ಯಾಹ ಪಾರಿಷದ್ಯಾಃ ಪರಶ್ಯತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ಸೂತ್ರವತಿ ಸಮೇತ ಶ್ರೀ ವಿಶ್ವಕ್ಸೇನಾಯ ನಮಃ. ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾ ಮನಸ ಸಮರ್ಪಯಾಮಿ. ಈ ಮಾಲಿಕೆ ನಿರ್ವಿಘ್ನವಾಗಿ 5 ಕಾಲಗಳು, ಪಂಚಕಾಲ ಪ್ರಕಾಶಿಕ ಅಂತ ಕೂಡ ಆಮೇಲೆ ಬಂದದ್ದು ಪುಸ್ತಕ, ನಿತ್ಯ ಗ್ರಂಥವನ್ನು ಆಧರಿಸಿ ಆ 5 ಕಾಲಗಳಲ್ಲಿ ಏನೇನನ್ನ ನಡೆಸಬೇಕು, ಶ್ರೀ ವೈಷ್ಣವನಾಗಿ ಅವನ ಜೀವನ ರೀತಿ ಹೇಗಿರಬೇಕು, ಇವುಗಳನ್ನ ನೋಡೋಣ. ಇದಕ್ಕೆಲ್ಲ ವೇದದ ಆಧಾರ ಜೊತೆಗೆ ಪೂರ್ವೇ ತದೂಚುಹು. ಪೂರ್ವೇ ಅಂದ್ರೆ ಮೊದಲಲ್ಲಿ ನಮ್ಮ ಹಿರಿಯರು, ಅವ್ರ ಹಿಂದಿನವರು ಎಲ್ಲ. ಕಡೆಗದು ಭಗವಂತ ಶ್ರೀ ಲಕ್ಷ್ಮೀನಾಥ, ಅವನಿಂದನೇ ಉಂಟಾಗಿದ್ದು. ಶ್ರುತಿ ಸ್ಮೃತಿರ್ ಮಮ ಇವಾಜ್ಞ ಯಸ್ತ್ವಾಂ ಉಲ್ಲಂಘ್ಯತೆ ನರಃ ಆಜ್ಞಾಚ್ಛೇದಿ ಮಮ ದ್ರೋಹಿ ಮದ್ಭಕ್ತೋಪಿ ನ ವೈಷ್ಣವ ಅಂತ ಹೇಳ್ತಾನೆ ಭಗವಂತ. ಶ್ರುತಿ ಸ್ಮೃತಿ, ಇತಿಹಾಸ, ಪುರಾಣ, ಆಗಮಗಳು ಇವೆಲ್ಲ ನನ್ನದೇ ಮಾತು. ಅವರಲ್ಲೆಲ್ಲ ತಿಳಿಸಿರೋದು ಎಲ್ಲ ಜನರ ಉದ್ಧಾರಕ್ಕಾಗಿ. ಭಗವಂತ ಶಾಸ್ತ್ರವನ್ನ ನೀಡಿದ, ಅದನ್ನ ಯಥಾರ್ಥವಾಗಿ ತಿಳಿದು ಆಚರಿಸಿ ತೋರಿಸಿದವರು ನಮ್ಮ ಪೂರ್ವಾಚಾರ್ಯಗಳು. ಗೋದಾದೇವಿ ತಿರುಪಾವೆಯಲ್ಲಿ ಮೇಲೆಯಾರ್ ಶೈವನಹಳ್ ವೇಂಡುವನ ಕೇಟಿಯಲ್ಲಿ ಅಂತಾರೆ. ಮೇಲೆಯಾರಂದ್ರೇನು? ಫಸ್ಟ್ ಫ್ಲೋರ್ನಲ್ಲಿರುವರು ಅಂತಾನೆ. ಪೂರ್ವೆ ಏತದೂಚು ಅನ್ನೋದರ ಅನುವಾದ. ನಮ್ಮ ಹಿರಿಯರು, ಪೂರ್ವಾಚಾರ್ಯರುಗಳು ತಾವು ಅದನ್ನು ಆಚರಿಸಿ ನಡೆದು ತೋರಿಸಿದ್ದಾರೆ. ಇದು ಶಿಷ್ಟಾಚಾರ.
ಈ ರೀತಿ ನಡೆಯಬೇಕು ಅನ್ನುವಂಥದ್ದು. ಆಗಿನ ಕಾಲಕ್ಕೆ ಈಗಿನ ಕಾಲಕ್ಕೆ ಬದಲಾವಣೆ ಏನು ಅಂತಂದ್ರೆ, ಈಗಿನ ಇದಕ್ಕೆ ಏನು ಅಂದ್ರೆ ನಮಗೆ ಬಹಳಷ್ಟು ಈ ಪಾಶ್ಚಾತ್ಯ ಸಂಸ್ಕೃತಿಗಳ ಪ್ರಭಾವ ನಮ್ಮ ಮೇಲೆ ಎಷ್ಟು ಬಿದ್ದಿದೆ ಅಂದ್ರೆ ಅದನ್ನ ವಿಚಾರ ಮಾಡದೆ ಕಣ್ಣು ಮುಚ್ಕೊಂಡು ಎಲ್ಲದನ್ನು ನಾವು ತಗೊಳ್ತಾ ಇದ್ದೀವಿ. ನಮ್ಮದೇನಿದೆಯೋ ಅದನ್ನು ಬಿಡ್ತಾ ಇದ್ದೀವಿ. ಅದರಿಂದ ಈ ಎಲ್ಲ ಕ್ಲೇಶಗಳು ಇದೆಲ್ಲ. ಎಲ್ಲರೂ ನೆಮ್ಮದಿಯಿಂದ ಆನಂದದಿಂದ ಇಲ್ಲೂ ಚೆನ್ನಾಗಿ ಬಾಳಿ ಆತ್ಮದ ಉನ್ನತಿಯನ್ನು ಸಾಧಿಸಲಿ ಅನ್ನೋದಕ್ಕಾಗಿ ಪರಮ ಕೃಪೆಯಿಂದ ಅನುಗ್ರಹಿಸಿದ್ದು ಈ ಆಚಾರ್ಯರ ಶ್ರೀಸೂಕ್ತಿಗಳು ಇವೆಲ್ಲ. ಅವುಗಳನ್ನ ಒಂದೊಂದಾಗಿ ತಿಳಿಯುವಂಥದ್ದು. ಬ್ರಾಹ್ಮಿ ಮುಹೂರ್ತೆ ಕರ್ತವ್ಯ, ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯಕ್ಕೆ ಮೊದಲು, ಸೂರ್ಯೋದಯ ಆದ್ಮೇಲೆ ಎದ್ರೆ ಅದೇ ಒಂದು ದೊಡ್ಡ ದೋಷ ಅಂತ ಬರುತ್ತೆ. ಬೇಕಾದಷ್ಟು ಸ್ಮೃತಿ ಗ್ರಂಥಗಳು ಬರುತ್ತೆ. ರಾಮಾಯಣ, ಮಹಾಭಾರತ, ಭಾಗವತ, ದಕ್ಷ ಸ್ಮೃತಿ, ಇನ್ನೆಲ್ಲ ಬೇರೆ ಬೇರೆ ಸ್ಮೃತಿಗಳು. 16 ಜನ ಧರ್ಮಶಾಸ್ತ್ರಕಾರರಿದ್ದಾರೆ. ಅವರುಗಳು ಇಲ್ಲಿ ಎಲ್ಲದರಿಂದ ನಾವು ಉಲ್ಲೇಖ ಮಾಡಬೇಕು. ಉಪನಿಷತ್ತುಗಳಿಂದ ಬರುತ್ತೆ. ಇವೆಲ್ಲದರ ಉದ್ದೇಶ ಮನುಷ್ಯನ ಬಾಳು ಹೇಗಾಗಬೇಕು, ರಾಮ ತಾನು ಮನುಷ್ಯನಾಗಿ ಅವತರಿಸಿ ಮನುಷ್ಯನಾಗಿ ಹೇಗೆ ಬಾಳಬೇಕು ಅನ್ನೋದನ್ನು ತೋರಿಸುವುದೇ ಬಹಳ ಮುಖ್ಯ ಉದ್ದೇಶವಾಗಿ ಬಂದದ್ದವನು ರಾಮ. ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ. ರಾಮ ಆದರ್ಶ ಪುರುಷ. ನಮಗೂ ಬಾಳಿನಲ್ಲಿ ಒಂದು ಆದರ್ಶ ಇರಬೇಕು. ನಮ್ಮ ಬಾಳಿಗೊಂದು ಅರ್ಥ ಇರಬೇಕು, ಬಾಳಿಗೊಂದು ಗುರಿ ಇರಬೇಕು. ಅದನ್ನ ಸಾಧಿಸುವ ವಿಧಾನ ಹೇಗೆ ಅದನ್ನು ತೋರಿಸುವಂತದ್ದು. ಹಾಗಾಗಿ ರಾಮನನ್ನ ನಾವು ಅನುಕರಿಸಿದ್ರೆ ನಾವು ರಾಮನಾಗಬಹುದು. ಅಂದ್ರೆ ಈ ಎಲ್ಲ ಕ್ಲೇಶಗಳಿಂದ ಬಿಡಿಸ್ಕೊಂಡು ನಮ್ಮ ಪ್ರಕಾರ ಏನು ಭಗವಂತನಿಗೆ ನಿತ್ಯ ಕೈಂಕರ್ಯ ಅದನ್ನ ನಡೆಸುವ ಯೋಗ್ಯತೆಯನ್ನ ನಾವು ಪಡೆಯಬಹುದು. ಈ ನಿತ್ಯ ಕರ್ಮಗಳು, ನಿತ್ಯ ವಿಧಿಗಳು, ಅವುಗಳನ್ನ ಆಚರಿಸಿದ್ರೇನು ಅಂದ್ರೆ ಧರ್ಮೇಣ ಪಾಪಂ ಅಪನುದತಿ ಅಂತ ವೇದದಲ್ಲಿದೆ. ಅವರವರಿಗೆ ವಿಹಿತವಾದ ಧರ್ಮಗಳು, ಮನುಷ್ಯ ಧರ್ಮ, ಬ್ರಹ್ಮಚರ್ಯ ಧರ್ಮ, ಗೃಹಸ್ಥ ಧರ್ಮ, ಸ್ತ್ರೀ ಧರ್ಮ, ಒಂದೊಂದೇ. ಮೊದಲು ಮನುಷ್ಯ ಧರ್ಮ, ಆಮೇಲೆ ಬರುವಂಥದ್ದು. ಈ ಧರ್ಮಗಳನ್ನ ನೀವು ಆಚರಿಸಿದ್ದೆ ಆದರೆ ನಿಮ್ಮ ಪಾಪಗಳಿಂದ ಅದರ ಬಿಡುಗಡೆ. ಇವೆಲ್ಲ ಮುಂದಕ್ಕೆ ನಿಧಾನವಾಗಿ ಒಂದೊಂದೇ ಕಂತಿನಲ್ಲಿ ಅದರ ಬಗ್ಗೆ ಚಿಂತನೆ ಮಾಡೋಣ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಈ ಶ್ರವಣ ಮಾಲಿಕೆಗೆ. ಭಗವಂತನಿಗೆ ಇದು ಸಮರ್ಪಣೆ. ಭಗವಾನೇವ ಸ್ವನೀಯಾಮ್ಯ ಸ್ವರೂಪ ಸ್ಥಿತಿ ಪ್ರವೃತ್ತಿ ಸ್ವಶೇಷತೈಕರಸೇನ ಅನೇನಾತ್ಮನ ಸ್ವಕೀಯಶ್ಚ ದೇಹೇಂದ್ರಿಯಾಂತಃಕರಣೈಃ ಸ್ವಕೀಯ ಕಲ್ಯಾಣತಮದ್ರವ್ಯಮಯಾನ್ ಔಪಚಾರಿಕ ಸಾಂಸ್ಪರ್ಶಿಕ ಸಾಂದೃಷ್ಟಿಕಾದ್ಯಮಹಾರಿಕಾದಿ ಸಮಸ್ತ ಭೋಗಾನ್ ಅತ್ಯಂತ ಭಕ್ತಿಕೃತಾನ್ ಅತಿ ಪ್ರಿಯತಮಾನ್ ಅತಿ ಸಮಗ್ರಾನ್ ಅತ್ಯಂತ ಭಕ್ತಿಕೃತಾನ್ ಅಖಿಲ ಪರಿಜನ ಪರಿಚ್ಛದಾನ್ವಿತಾಯ ಸ್ವಸ್ಮೈ ಸ್ವಪ್ರೀತಯೇ ಸ್ವಯಮೇವ ಪ್ರತಿಪಾದಯತಿ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.